ಶಾಮನೂರು ಶಿವಶಂಕರಪ್ಪ ಕುಟುಂಬದ್ದು ಇದು ದರ್ಪ ದೌಲತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಟಿಕೆಟ್ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಘೋಷಣೆ ಆಗ್ಬೋದು. ಬಹುಶಃ ಈ ವಿಡಿಯೋ ಅಪ್ಲೋಡ್ ಆಗೋದ್ರೊಳಗಡೆ ಘೋಷಣೆ ಆಗ್ಬೋದು. ಅಷ್ಟೊಳಗಡೆ ಹೋಗಿ ಶಾಮನೂರು ಶಿವಶಂಕರಪ್ಪದ ಕುಟುಂಬದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಮರ್ಥ್ ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಷ್ಟು ತರಾತುರಿಯಲ್ಲಿ ಹೋಗಿ ನಾಮಪತ್ರ ಸಲ್ಲಿಸುವಂತಹದ್ದೇನಿತ್ತು? ಯಾವ ಕಾರಣಕ್ಕೋಸ್ಕರ ನಾಮಪತ್ರವನ್ನು ಸಲ್ಲಿಸಿದ್ರು? ಪಕ್ಷೇತರರಾಗಿ ನಾಮಪತ್ರವನ್ನು ಸಲ್ಲಿಸಿದಾರಾ? ಪಕ್ಷೇತರರಾಗಿ ನಿಂತು ಗೆಲ್ಲಲಿಕ್ಕೆ ಸಾಧ್ಯನಾ? ಆ ಧೈರ್ಯ ಇದೆಯಾ? ಹೇಗೂ ಕಾಂಗ್ರೆಸ್ ಪಕ್ಷದ ಮತಗಳು ಬರ್ತವೆ, ಅಲ್ಪಸಂಖ್ಯಾತರ ಮತಗಳು ಬರ್ತವೆ ಎನ್ನುವ ಕಾರಣಕ್ಕೋಸ್ಕರ ಹೋಗಿ ನಾಮಪತ್ರವನ್ನು ಸಲ್ಲಿಸಿದರೆ, ನಾಮಪತ್ರ ಸಲ್ಲಿಸ್ಬಿಟ್ರೆ ಆಮೇಲೆ ವಾಪಸ್ ತೆಗೆಸೋದು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗ್ಬೋದು. ಹೀಗೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ಏರಕ್ಕೋಸ್ಕರನೇ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಟಿಕೆಟ್ ಅನೌನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತಿತರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಅಷ್ಟೊಳಗಡೆ ಹೋಗಿ ಇವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇದು ಒತ್ತಡ ತಂತ್ರ ಅಲ್ಲದೆ ಬೇರೆ ಏನೂ ಅಲ್ವೇ ಅಲ್ಲ. ಶಾಮನೂರು ಶಿವಶಂಕರಪ್ಪ ಕುಟುಂಬದ ದರ್ಪ ಅನ್ನಲ್ಲ, ಅದು ಟಿಕೆಟ್ ವಿಷಯದಲ್ಲಿ ಅಥವಾ ನಾಮಪತ್ರ ಸಲ್ಲಿಕೆ ಮಾಡುವಂತ ವಿಷಯದಲ್ಲಿ ಮಾತ್ರ ಅಲ್ಲ. ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರಿಂದ ಹಿಡಿದು ಈಗ ಸಮರ್ಥ್ವರೆಗೆ ಅವರ ಕುಟುಂಬದವರು ಹಲವಾರು ಬಾರಿ ಇಂಥ ದರ್ಪವನ್ನ ತೋರಿದ್ದಾರೆ. ಫಾರ್ ಎಕ್ಸಾಂಪಲ್, ಇದೇ ಶಾಮನೂರು ಶಿವಶಂಕರಪ್ಪ ಏನ್ ಹೇಳಿದ್ರು? ನನ್ನ ಹತ್ರ ಇದಕ್ಕಿನ್ನ ಒಳ್ಳೆ ಕಾರ್ ಇದೆ, ಸರ್ಕಾರಿ ಕಾರ್ ಬೇಡ ಅಂತ ಹೇಳಿದ್ರು ಮಂತ್ರಿ ಆಗಿದ್ದಾಗ. ಅವ್ರ ಹತ್ರ ಎಷ್ಟೇ ದೊಡ್ಡ ಕಾರ್ ಇರ್ಬೋದು, ಸರ್ಕಾರಿ ಕಾರು ಗೂಟದ ಕಾರಿಗೆ ಅದರದೇ ಆದ ಮಹತ್ವ ಇರ್ತದೆ. ಅದನ್ನ ಗೊತ್ತಿಲ್ಲದೆ ದುಡ್ಡಿದೆ ಅನ್ನೋ ದರ್ಪದಲ್ಲಿ ಹೇಳಿದ ಮಾತು ಅದು. ಅದಾದ್ಮೇಲೆ ಇವರು ಕಾಂಗ್ರೆಸ್ ಪಕ್ಷದ ನಾಯಕ ಆಗಿ ಬಿಜೆಪಿ ನಾಯಕ ಯಡಿಯೂರಪ್ಪ ಗೆಲ್ಬೇಕು ಅಂತಂತಾರೆ. ಅದು ಪಕ್ಷದ ಶಿಸ್ತು ಉಲ್ಲಂಘನೆ ಅಲ್ವಾ? ತಾನು ಏನ್ ಮಾತಾಡಿ ಬೇಕಾದ್ರೂ ಜಯಿಸ್ಕೋಬಲ್ಲೆ ಅನ್ನುವಂತಹ ದರ್ಪ ಅಲ್ವಾ? ಅಥವಾ ಬಂಡತನ ಅಲ್ವಾ? ಆಮೇಲೆ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ಗೆ ಒಂದ್ಸಲ ಆವಾಜ್ ಹಾಕಿದ್ರು. ಯಾವ ತರ? ನಿಮ್ ಸಾಹುಕಾರಕ್ಕೆ ಬಹಳ ದಿನ ನಡೆಯಲ್ಲ, ನಿಮ್ಮನ್ನ ಹಳ್ಳಿಯಿಂದ ದಾವಣಗೆರೆ ಕರ್ಕೊಂಡು ಬಂದಿದ್ದೆ ನಾವು ಅಂತ. ಅವ್ರದ್ದು ಬಹಳ ದಿನ ನಡೆಯಲ್ಲ ಅಂದ್ರೆ ಇವ್ರದ್ದು ಎಷ್ಟು ದಿನ ನಡೆಯುತ್ತೆ ಹಂಗಾದ್ರೆ? ಏನ್ ಇನ್ನು 1000 ವರ್ಷ ನಡೆಸ್ತಾರ ಇವರು? ಮತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಶಾಮನೂರು ಶಿವಶಂಕರಪ್ಪ ಅವರ ದರ್ಪದ ಬಗ್ಗೆ. ಕಾಂಗ್ರೆಸ್ ಪಕ್ಷದ ಮತಗಳಿಂದ ಗೆದ್ದು ಬರ್ತಿದಂತ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆನಲ್ಲೇ ಹೇಳಲಾಗಿತ್ತು ಜಾತಿ ಗಣತಿ ಬಗ್ಗೆ, ಅದನ್ನ ವಿರೋಧ ಮಾಡಿದ್ರು ಬಹಿರಂಗವಾಗಿ. ಅದು ದರ್ಪ ಅಲ್ಲದೆ ಇನ್ನೇನು? ನಾನು ಏನ್ ಬೇಕಾದ್ರೂ ಮಾತಾಡಿ ಜಯಿಸ್ಕೊಳ್ತೀನಿ ಅನ್ನುವಂಥ ದರ್ಪ ಅಲ್ಲದೆ ಇನ್ನೇನು? ಈ ಶಾಮನೂರು ಶಿವಶಂಕರಪ್ಪನ ಮಗ ಅಲ್ವಾ SS ಮಲ್ಲಿಕಾರ್ಜುನ್, ಅವ್ರೇನ್ ಕಮ್ಮಿ ಇಲ್ಲ. ಮೊನ್ನೆ ಸಚಿವ ಜಮೀರ್ ಅಹಮದ್ ಖಾನ್ಗೆ ಆವಾಜ್ ಹಾಕಿದ್ರು. ಜಮೀರ್ ಅಹಮದ್ ಖಾನ್ ಯಾರು? ದಾವಣಗೆರೆ ಉಪಚುನಾವಣೆ ಬಗ್ಗೆ ಮಾತಾಡ್ಲಿಕ್ಕೆ, ಉಪಚುನಾವಣೆಯಲ್ಲಿ ಟಿಕೆಟ್ ಕೇಳಲಿಕ್ಕೆ ಅಂತ. ಅರೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ ಮಹಾಪರಾಧನ? ಇವ್ರ ಬಗ್ಗೆ ಯಾರು ಮಾತಾಡ್ಲೇಬಾರ್ದಾ? ಟಿಕೆಟ್ ಕೇಳಲೇಬಾರ್ದಾ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅವರ ಸ್ವಂತ ಆಸ್ತಿನ. ಶಾಮನೂರು ಶಿವಶಂಕರಪ್ಪ ಆಯ್ತು, SS ಮಲ್ಲಿಕಾರ್ಜುನ್ ಆಯ್ತು. ಈಗ ಇದೇ ಕುಟುಂಬದ ಕುಡಿ ಸಮರ್ಥರ ದರ್ಪ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಪತ್ರಕರ್ತರು ಕೇಳ್ತಾರೆ, ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ, ನೀವು ಆಗ್ಲೇ ನಾಮಿನೇಷನ್ ಫೈಲ್ ಮಾಡ್ತಿದ್ರಲ್ಲ, ಏನಾದ್ರು ಪಕ್ಷೇತರರಾಗಿ ಫೈಲ್ ಮಾಡ್ತಿದ್ರ ಅಂತ ಕೇಳಿದ್ರೆ, ಕಾಂಗ್ರೆಸ್ ಟಿಕೆಟ್ ತನಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಾ ಅಂತ ಪತ್ರಕರ್ತನ ಪ್ರಶ್ನೆ ಕೇಳ್ತಾರೆ. ಎಂತ ಪ್ರಶ್ನೆನ? ಏನ್ ಪ್ರಶ್ನೆ ಕೇಳ್ತೀರಿ ನೀವು? ಶಾಮನೂರು ಶಿವಶಂಕರಪ್ಪ ಬಗ್ಗೆ ಓದ್ಕೊಂಡಿದ್ದೀರಾ? ಇಡೀ ಮಧ್ಯ ಕರ್ನಾಟಕ ಭಾಗದಲ್ಲಿ ಪಕ್ಷ ಕಟ್ಟಿರೋದೇ ಶಾಮನೂರು ಶಿವಶಂಕರಪ್ಪ ಅಂತ ಹೇಳ್ತಾರೆ. ಅಂದ್ರೆ ಪತ್ರಕರ್ತರು ಆ ಪ್ರಶ್ನೆ ಕೇಳೋದೇ ತಪ್ಪು. ಏನ್ ಅವ್ರೇನು ನಿಮ್ಗೆ ಟಿಕೆಟ್ ಸಿಕ್ಕಿದೆಯಾ, ಕನ್ಫರ್ಮ್ ಆಗಿದೆಯಾ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಕೇಳಿದ್ರೆ ಅಷ್ಟೇ, ಅವ್ರೇನು ಬೇರೆ ಏನು ಕೇಳಿಲ್ಲ. ಎಂತ ಪ್ರಶ್ನೆ ಕೇಳ್ತೀರಿ ನೀವು ಅಂತ ಹೇಳ್ತಾರೆ. ಇದು ದರ್ಪದ ಆರಂಭ, ಸಮರ್ಥ್ ದರ್ಪದ ಆರಂಭ. ಸಮರ್ಥ್ ಏನ್ ಹೇಳಿದ್ದು? ಮಧ್ಯ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು ಶಾಮನೂರು ಶಿವಶಂಕರಪ್ಪ ಅಂತ. ಹಂಗಿದ್ಮೇಲೆ ಶಾಮನೂರು ಶಿವಶಂಕರಪ್ಪ ಬೇರೆ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ಬೋದಿತ್ತಲ್ಲ. ಈ ಸಮರ್ಥ್ ಕೂಡ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೋದಲ್ಲ. ಅದೇ ಕ್ಷೇತ್ರ ಯಾಕೆ ಬೇಕು? ಅಲ್ಲಿ ಪುಕ್ಷಟೆ ಆಗಿ ಅಲ್ಪಸಂಖ್ಯಾತರು ಮತ ಹಾಕ್ತಾರೆ, ಸುಲಭವಾಗಿ ಗೆದ್ದುಡ್ಬೋದು ಅಂತ ಅಲ್ವಾ? ಅಷ್ಟು ತಾಕತ್ತು ಶಾಮನೂರು ಶಿವಶಂಕರಪ್ಪಗೆ ಇದ್ದಿದ್ರೆ ಬೇರೆ ಕಡೆ ಗೆಲ್ಬೋದಿತ್ತು. ಅಷ್ಟು ತಾಕತ್ತು ಈಗ ಸಮರ್ಥ್ಗಿದ್ರೆ ಬೇರೆ ಕಡೆ ನಿಂತ್ಕೋಬೇಕು ಮುಂದಿನ ಚುನಾವಣೆಯಲ್ಲಿ.
ಇದೇ ಕ್ಷೇತ್ರ ಯಾಕೆ ಬೇಕು? ಅದು ನಿಮ್ಮ ಸ್ವಂತ ಆಸ್ತಿನಾ? ಸಮರ್ಥ್ ಪತ್ರಕರ್ತರಿಗೆ ಕೇಳಿದ್ರು, ನೀವು ಶಾಮನೂರು ಶಿವಶಂಕರಪ್ಪ ಬಗ್ಗೆ ಓದಿಲ್ವಾ ಅಂತ. ಅವ್ರು ಓದ್ಕೋಬೇಕಾಗಿರೋ ಒಂದು ಕತೆ ಹೇಳ್ತೀನಿ ಕೇಳಿ. ಹಿಂದೆ ಇದೇ ಶಾಮನೂರು ಶಿವಶಂಕರಪ್ಪ ಹಿಂಗೆ ಎಳ್ಸಾಗಿದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಎಚ್ ವಿಶ್ವನಾಥ್ ಇಟ್ಕೊಂಡು ದೇವರಾಜ ಅರಸು ಹತ್ರ ಹೋಗಿದ್ರು ಟಿಕೆಟ್ ಕೊಡಿ ಅಂತ ಕೇಳಲಿಕ್ಕೆ. ಆಗ ಇವ್ರ ವಿಷಯವನ್ನ ಕೇಳಿ ದೇವರಾಜ ಅರಸು ಇಬ್ಬರನ್ನು ಆಚೆ ಕಳಿಸಿದ್ರು ಏನೋ ಹೇಳಿ. ಆಗ ಈಗಿನ ಥರ ಮೊಬೈಲ್ ಎಲ್ಲ ಇರಲಿಲ್ಲ. ಇಂಟರ್ಕಾಮ್ನಲ್ಲಿ ಗೇಟ್ಗೆ ಫೋನ್ ಮಾಡಿ ಬರೀ ವಿಶ್ವನಾಥ್ ಅವರನ್ನ ಮಾತ್ರ ಒಳಗಡೆ ಕಳಿಸಿ ಅಂತ ಹೇಳಿದ್ರು ದೇವರಾಜ ಅರಸು. ಒಳಗಡೆ ಹೋದಾಗ ದೇವರಾಜ ಅರಸು ಒಂದು ಮಾತು ಹೇಳ್ತಾರೆ, ನೋಡಪ್ಪ ವಿಶ್ವನಾಥ್, ಬೇಕಿದ್ರೆ ಅವ್ರ ಉದ್ಯಮಕ್ಕೆ ನೀನು ಸಪೋರ್ಟ್ ಮಾಡು, ಅವರಿಂದನೂ ರಾಜಕಾರಣವಾಗಿ ಏನಾದರೂ ಹೆಲ್ಪ್ ತಗೊಳ್ಳೋದಾದ್ರೆ ತಗೋ, ಅಂದರೆ ಹಣಕಾಸಿನ ಹೆಲ್ಪ್ನ. ಆದರೆ ಯಾವ ಕಾರಣಕ್ಕೂ ಇಂಥವ್ರನ್ನ ರಾಜಕಾರಣಕ್ಕೆ ಕರ್ಕೊಂಡು ಬರಬೇಡ. ಅಧಿಕಾರ ಮತ್ತು ದುಡ್ಡು ಒಂದಾಗಬಾರ್ದು, ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅಂತ ಹೇಳಿದ್ರು. ಈಗ ನಿಜ ಆಯಿತು ನೋಡಿ. ದೇವರಾಜ ಅರಸು ಅವತ್ತು ಹೇಳಿದ ಮಾತು ಈಗ ನಿಜ ಆಯಿತು. ಇವರು ಆ ದುಡ್ಡಿನ ದರ್ಪದಿಂದನೇ ಇಂಥ ಮಾತನಾಡ್ತಿರೋದು. ಆ ಕ್ಷೇತ್ರ ನಮಗಲ್ದೆ ಬೇರೆ ಇನ್ಯಾರಿಗೂ ಅಲ್ಲ ಅಂತ ಮಾತಾಡ್ತಿರೋದು ದುಡ್ಡಿನ ದರ್ಪದ ಕಾರಣಕ್ಕೆ. ಸಮರ್ಥ್ ಈ ಕಥೆಗಳನ್ನು ಓದ್ಕೊಳ್ಬೇಕು. ಪತ್ರಕರ್ತರಿಗೆ ನೀವು ಓದ್ಕೊಂಡಿದ್ದೀರಾ ಅಂತ ಕೇಳಿದಾರಲ್ಲ ಸಮರ್ಥ್, ಇಂಥ ಕಥೆಗಳನ್ನು ಓದ್ಕೋಬೇಕು. ಇನ್ನು ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್, ಸಮರ್ಥ್ ಇವ್ರನ್ನ ಬಿಟಾಕಿ ಅಟ್ಲೀಸ್ಟು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಬಹಳ ಒಳ್ಳೆ ಹೆಸರಿದೆ. ಸುಸಂಸ್ಕೃತರು, ವಿದ್ಯಾವಂತರು, ಅವ್ರು ಮಾತಾಡೋ ರೀತಿಗೆ, ಅವ್ರು ನಡ್ಕೊಳ್ಳೋ ರೀತಿಗೆ ಬಹಳ ಮೆಚ್ಚುಗೆ ಇದೆ. ಅವರಾದರೂ ಇದನ್ನ ಬೆಂಬಲಿಸಬಾರ್ದಿತ್ತು ಅಂತ ಅನಿಸುತ್ತೆ. ಆ ಥರದೊಂದು ಅಭಿಪ್ರಾಯ ಜನಮಾನಸದಲ್ಲಿದೆ. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ಅವರು ಕೂಡ ಇದನ್ನ ಬೆಂಬಲಿಸ್ತಿದ್ದಾರೆ. ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಮರ್ಥ್ ಇಬ್ಬರೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿರ್ಬೋದು. ಡೆಫಿನೆಟ್ಲಿ ಇದರಿಂದ ಎಸ್ ಮಲ್ಲಿಕಾರ್ಜುನ್ ಇರ್ತಾರೆ. ಈಗ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಎರಡು ಕೆಲಸನ ಮಾಡಬೇಕು. ಒಂದು, ಮೊದಲು ಎಸ್ ಮಲ್ಲಿಕಾರ್ಜುನನ್ನ ಸಂಪುಟದಿಂದ ಕಿತ್ತು ಬಿಸಾಕಬೇಕು. ಎರಡನೇದು, ಈ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಸಮರ್ಥ್ಗೆ ಟಿಕೆಟ್ ಕೊಡಬಾರ್ದು. ಸಮರ್ಥ್ಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಪಕ್ಷ ಸೋತೇ ಬಿಡ್ತು ಅಂತ ಅಂದ್ಕೊಳ್ಳಿ, ಸರ್ಕಾರ ಬಿದ್ದೋಗುತ್ತಾ? ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಅಲ್ಲಿ ಟಿಕೆಟ್ನ? ಇಷ್ಟು ದರ್ಪವನ್ನು ಮಾಡ್ತಿರುವಂಥ ಶಾಮನೂರು ಕುಟುಂಬಕ್ಕೆ ಯಾವ ಕಾರಣಕ್ಕೆ ಟಿಕೆಟನ್ನು ಕೊಡಬೇಕು? ಟಿಕೆಟ್ ಕೊಟ್ಟರೆ ಈಗ ಅವ್ರು ಮಾಡಿದಾರಲ್ಲ ಸ್ಟ್ರಾಟಜಿ, ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಒತ್ತಡ ಏರೋದು, ಅದು ಸಕ್ಸಸ್ ಆದಂಗೆ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಬುದ್ಧಿ ಕಲಿಸ್ಲಿಕ್ಕೆ ಸರಿಯಾದ ಸಮಯ. ಬುದ್ಧಿ ಕಲಿಸುತ್ತಾ ಇಲ್ವಾ? ಕಾಂಗ್ರೆಸ್ಗೆ ಅಷ್ಟು ಬುದ್ಧಿ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಇರಲಿ, ಅಪರೂಪಕ್ಕೆ ಒಂದೊಂದ್ಸಲ ಏನಾದ್ರು ಜ್ಞಾನೋದಯ ಆದರೆ ಅಂತ ಈ ಮಾತನ್ನು ಹೇಳ್ತಿದ್ದೀನಿ. ಇವೆಲ್ಲ ನನ್ನ ಅಭಿಪ್ರಾಯಗಳು. ನಾನು ಹೇಳಿದೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.